ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ಮುತ್ತರಾಯ ಸ್ವಾಮಿ ಬರೋ ದಾರಿ ಹೇಗಿರುತ್ತೆ ಅಂತ ತೋರಿಸಿದ್ವಿ. ಇದು ಅದರ ಮುಂದಿನ ಅಧ್ಯಾಯ. ವೆಲ್ಕಮ್ ಟು ಶ್ರೀ ಕಣಿವೆ ಮುತ್ತರಾಯ ಸ್ವಾಮಿ ಟೆಂಪಲ್. ಇದೇ ನಮ್ಮೂರಿನ ಮುತ್ತರಾಯ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸ್ ಆರ್ಚ್. ಎಲ್ಲ ವೆಹಿಕಲ್ಸ್ ದೇವಸ್ಥಾನ ಹತ್ರಕ್ಕೆ ಹೋಗುತ್ತೆ. ನಡ್ಕೊಂಬಂದ್ರೆ ಈ ಥರ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಗಾಡಿ ಅಲ್ಲೇ ಪಾರ್ಕ್ ಮಾಡ್ಕೊಂಡು ನೈಟ್ ಹೊತ್ತು ಬಂದರೆ ಸ್ಟ್ರೀಟ್ ಲೈಟು ಬ್ಯಾಲ್ಕಿಗೆ ಅಂತೆಲ್ಲ ಮಾಡಿದ್ದಾರೆ. ಚೆನ್ನಾಗಿ ಇಂಪ್ರೂವ್ ಆಗಿದೆ ದೇವಸ್ಥಾನ. ಎಲ್ಲ ಮಿನಿ ಫಾರೆಸ್ಟ್ ಥರ ಐತೆ ನೋಡಿ. ಇಲ್ಲೂ ಕೂಡ ಮಳೆ ಬಂದರೆ ಎಲ್ಲ ನೀರು ಹರಿತಾ ಇರುತ್ತೆ. ಮಳೆಗಾಲದಲ್ಲಿ ಸೂಪರ್ ಆಗಿರುತ್ತೆ ನೋಡೋಕ್ಕೆ. ಸ್ಟ್ರೀಟ್ ಲೈಟ್ ಅಲ್ಲಿ ಆನ್ ಆಗೈತೆ. 6 ಗಂಟೆ ಆಗಿರ್ಬೇಕು ಈಗ. ನಾವು ಡೈಲಿ ವಾಕ್ ಮಾಡ್ಕೊಂಡೇ ಬರೋದು ಇಲ್ಲಿವರೆಗೂ. 2.5 ಕಿಲೋಮೀಟ್ರ್ ಆಗಲ್ವಾ? ಆಗುತ್ತೆ. ಕರೆಂಟ್ ಫೆಸಿಲಿಟಿ ಎಲ್ಲ ಇದೆ. ಒನ್ ಡೇಗೆ ಬಂದವರು ಶನಿವಾರ ಓಪನ್ ಇರುತ್ತೆ. ಶನಿವಾರ ಬನ್ನಿ, ದೇವ್ರನ್ನೂ ದರ್ಶನ ಮಾಡ್ಬೋದು, ಹಾಗೆ ಪ್ರಸಾದನೂ ಸಿಗುತ್ತೆ. ಪ್ರಸಾದ ವ್ಯವಸ್ಥೆನೂ ಇರುತ್ತೆ. ಮಧ್ಯಾಹ್ನ ಚೆನ್ನಾಗಿರೋ ವ್ಯೂನೂ ನೋಡಿಕೊಂಡು ಒನ್ ಡೇ ಪಿಕ್ನಿಕ್ ಥರ ಆಗುತ್ತೆ. ಈವ್ನಿಂಗ್ ಟೈಮ್ ಈ ಥರ ಇರುತ್ತೆ ವ್ಯೂ. ಇಲ್ಲಿ ಅಡುಗೆ ಅದು ಮಾಡ್ಕೋಬೋದು. ಇಲ್ಲಿ ಎಲ್ಲ 3-4 ಇದೆ ಈ ಥರ ಶೆಡ್ಗಳು. ಛತ್ರಗಳು, ಶೆಡ್ಡಲ್ಲ, ಶೆಡ್ಡಲ್ಲಿ ಬೇರೆ ಥರ ಅರ್ಥ ಮಾಡ್ಕೊಂತಾರೆ. ಈ ಮದುವೆಗಳಲ್ಲೆಲ್ಲ ಮಾಡೋರು ಫಂಕ್ಷನ್ಗೆ ಶನಿವಾರ ಎಲ್ಲ ನಾನ್ ವೆಜ್ ಮಾಡೋರೆಲ್ಲ ಈ ಕಡೆ ಮಾಡ್ಕೊತಾರೆ. ವೆಜ್ ಮಾಡೋರಿಗೆಲ್ಲ ಆ ಕಡೆ ಇದೆ. ಮಾಡೋದು ಆ ಕಡೆ ಇದೆ. ಅಲ್ಲಿ ಯಾರು ಜಾಸ್ತಿ ಮಾಡಲ್ಲ, ದೇವಸ್ಥಾನದ ಹತ್ರನೇ ಮಾಡ್ತಾರೆ. ಅಲ್ಲೇ ಮಾಡ್ಕೊತಾರೆ. ದೇವಸ್ಥಾನದವ್ರಿಗೆ ಏನು ಕೊಟ್ಟರೆ ಅವರೇ ಅಡುಗೆ ಮಾಡಿ ಎಲ್ಲ ಬಡಿಸ್ತಾರೆ. ಯಾವುದೋ ಫಂಕ್ಷನ್ ಇರಂಗಿದೆ. ಏನೋ ಮಾಡ್ತಾವ್ರೆ, ಏನೋ ವರ್ಕ್ ಮಾಡ್ತಾವ್ರೆ. ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕಣಿವೆ ಮುತ್ತರಾಯ ಸ್ವಾಮಿ. ಇಲ್ಲೂ ಪಾರ್ಕಿಂಗ್ ಅಂತೂ ಏನು ತೊಂದರೆ ಇಲ್ಲ, ತುಂಬ ಪಾರ್ಕಿಂಗ್ ಜಾಗ ಇದೆ. ಕುಡಿಯೋ ನೀರಿನ ವ್ಯವಸ್ಥೆನೂ ಐತೆ, ಬಟ್ ಕೈಯಿಂದ ತೊಗೊಂಬರ್ಬೇಕಷ್ಟೇ. ಕೈ ಕಾಲು ತೊಳೆಯೋ ವ್ಯವಸ್ಥೆ ಇದು. ಇದೆಲ್ಲ ರೀಸೆಂಟಾಗಿ ಇವಾಗ ಮಾಡ್ತಿರೋದು. ಕುಡಿಯೋ ನೀರಿನ ವ್ಯವಸ್ಥೆ. ಕಾಯಿನ ಹಾಕಿದ್ರೆ 5 rupees 20 ಲೀಟರ್ಸ್ ನೀರು ಬರುತ್ತೆ. ಈ ಥರ ಇದೆ. ಏನಾದ್ರು ಯಾಲೆ ಹೊರಡಕ್ಕೆ ರೆಡಿ ಆಗೋರು ಹೋಗ್ತಾವ್ರೆ. ಭೂತರಾಯ ಕಲ್ಯಾಣ ಬರುತ್ತೆ. ದೇವಸ್ಥಾನ ತುಂಬ ಏನೇನೋ ಇತಿಹಾಸ ಇದೆ. ನಮಗೂ ಅಷ್ಟು ಮಾಹಿತಿ ಇಲ್ಲ ಇತಿಹಾಸದ ಬಗ್ಗೆ ಎಲ್ಲ, ಕೇಳಿದಷ್ಟು ಹೇಳ್ತಾ ಇದ್ವಿ. ಇಲ್ಲಿ ಮಳೆ ಬಂದರೆ ನೀರು ತುಂಬ ಹರಿತಾ ಇರುತ್ತೆ. ಇವಾಗ ನೀರಿಲ್ಲ, ಖಾಲಿ ಆಗ್ಬಿಟ್ಟು ಸ್ವಲ್ಪ ಆಯ್ತು ಅಷ್ಟೇ. ಇಲ್ಲಿ ಕಣಿವೆ ಥರ ನೀರು ಹರಿಯೋದಕ್ಕೆ ಇದಕ್ಕೆ ಕಣಿವೆ ಅಂತ ಕರೀತಾರೆ. ಅವ್ರು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ ಅಂತ ನೀರು ಹಾಕ್ಸ್ಕೊತಾರೆ ಇಲ್ಲಿ. ಇವತ್ತು ನಾವು ಬಂದಿರೋದು ಈವ್ನಿಂಗ್ ಆಗಿರೋದ್ರಿಂದ ಟೆಂಪಲ್ ಕ್ಲೋಸ್ ಇದೆ. ನೆಕ್ಸ್ಟ್ ಸ್ಯಾಟರ್ಡೆ ಓಪನ್ ಇದ್ದಾಗ ಬಂದು ಪೂಜೆ ಎಲ್ಲ, ಅಡುಗೆ ಎಲ್ಲ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ನೋಡಿ, ಇದೆಲ್ಲ ಸ್ಯಾಟರ್ಡೆ ಟೈಮ್ ಬಂದರೆ ಈ ಥರ ಜನಗಳು ಜಾಸ್ತಿನೇ ಇರ್ತಾರೆ. ಪೂಜೆ ಎಲ್ಲ ಈ ಥರ ನಡೆಯುತ್ತೆ.
ಇಲ್ಲೂ ಸಹ ವಿಘ್ನೇಶ್ವರನಿಗೆ ಮೊದಲ ಪೂಜೆಯನ್ನು ಮಾಡಿ ನಂತರದಲ್ಲಿ ಮುತ್ತರಾಯ ಸ್ವಾಮಿಗೆ ಪೂಜೆಯನ್ನು ಮಾಡ್ತಾರೆ. ನಾವು ಸಹ ಗಣೇಶನಿಗೆ ಕೈ ಮುಗಿದ ನಂತರದಲ್ಲಿ ಮುತ್ತರಾಯ ಸ್ವಾಮಿಯ ದರ್ಶನ ಪಡೆದ್ವಿ. ಇದು ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಇಲ್ಲಿ ಭಕ್ತಾದಿಗಳು ತಾಯ್ತನ ಕಟ್ಟಿಸ್ಕೊತಾರೆ ಮತ್ತು ಹೂ ಕೇಳುವ ವಾಡಿಕೆಯೂ ಸಹ ಇಲ್ಲಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನೆಕ್ಸ್ಟು ಇಲ್ಲಿ ಮೆಟ್ಲಿಂದ ಮೇಲ್ಗಡೆ ಬಂದರೆ ಭೂತರಾಯ ಸ್ವಾಮಿ ಇದೆ. ನೋಡಿ ಇಲ್ಲಿ ತಟ್ಟೆಗಳಿದ್ದಾವೆ. ಸೆಲ್ಫ್ ಸರ್ವೀಸು ಬಫೆ ಸಿಸ್ಟಮ್ ಇರುತ್ತೆ. ಸೊ ತಟ್ಟೆಗಳನ್ನ ತೊಗೊಂಡು ನಾವೇ ಊಟ ಹಾಕ್ಸ್ಕೊಬೇಕು. ನೋಡಿ ಇಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನೋಡಿ ಈ ದೇವಸ್ಥಾನದಲ್ಲಿ ಈಗಲೂ ಸಹ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾರೆ. ನೋಡಿ ಸಾಂಬಾರು ಮುದ್ದೆ ಎಲ್ಲ ರೆಡಿ ಆಗ್ತಿದೆ. ಕುಡಿಯೋ ನೀರು ವ್ಯವಸ್ಥೆ ಇದೆ, ಫಿಲ್ಟರ್ ವಾಟ್ರ್ ಇದೆ. ಇಲ್ಲೆಲ್ಲ ತಟ್ಟೆಗಳನ್ನ ಇಟ್ಟಿರ್ತಾರೆ. ನಾವೇ ತೊಳ್ಕೊಂಡು ಊಟ ಹಾಕ್ಸ್ಕೊಂಡು ಮತ್ತೆ ನಾವೇ ತೊಳೆದಿಡಬೇಕು. ಇಲ್ಲಿ ನೋಡಿ ಮುದ್ದೆನ ಹೇಗೆ ಕಟ್ಟುತ್ತಿದ್ದಾರೆ ಅಂತ. ಬಿಸಿ ಬಿಸಿ ರಾಗಿ ಬಾಲ್ಸ್. ಮಹಾಮಂಗಳಾರತಿ 2 ಗಂಟೆಗಾದರೆ ಇನ್ನು 5 o'clockವರೆಗೂ ಸಟರ್ಡೆ ಟೈಮು ಊಟ ಇದ್ದೇ ಇರುತ್ತೆ. ಆಮೇಲೆ ಬರೋ ಭಕ್ತಾದಿಗಳು ಸಹ ಅವ್ರು ಏನಾದರೂ ಹರಕೆ ಇದ್ದರೆ ಅವರು ಅಡುಗೆನ ಮಾಡ್ಕೊಂಬಂದು ಇಲ್ಲಿ ಬಡಿಸ್ತಾರೆ. ಸ್ವೀಟ್ ತಿನ್ಕೊಂಬನ್ನಿ, ಮೊದಲು ದೇವ್ರ ಪ್ರಸಾದ ಖಾರ ಹಾಕ್ಸ್ಕೊಂಬೇಡಿ. ಇದು ಪೊಂಗಲ್ಲು ಮತ್ತು ಅನ್ನ ಸಾಂಬಾರು ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಮಾಡಿದ್ದಾರೆ ಕಾರುಗಳು ಇಲ್ಲಿವರೆಗೂ ಬರುತ್ತೆ. ಬಟ್ ದೇವಸ್ಥಾನ ಪೂಜೆ ಮಾಡೋರು ಬರ್ತಾರೆ. ಹಿಂದೆಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನು ಚೌಟ್ರಿ ಏನೋ ಮಾಡ್ತಾಯಿದ್ದಾರೆ ಅಲ್ಲಿ. ಹಳ್ಳಿ ಕಟ್ಟೆ ಅಲ್ಲ, ಅಶ್ವತ್ಥ ಕಟ್ಟೆ, ಹಳ್ಳಿ ಕಟ್ಟೆ ಅಂತಾರೆ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ತಟ್ಟೆ ತೊಳೆಯೋಕ್ಕೆಲ್ಲ ವ್ಯವಸ್ಥೆ ಇದೆ. ಊಟ ಮಾಡಿದ್ಮೇಲೆ ಶೌಚಾಲಯದ ವ್ಯವಸ್ಥೆನೂ ಇದೆ. ಇಲ್ಲಿ ಸ್ನಾನ ಗೃಹ ಇದೆ. ಏನು ಹರಕೆ ಇರೋರು, ಮುಡಿ ಕೊಡೋರು, ಆ ಥರ ನೀರು ಹಾಕ್ಸ್ಕೊಳ್ಳೋರು ಎಲ್ಲ ಸ್ನಾನ ಮಾಡೋಕ್ಕಲ್ಲಿ ವ್ಯವಸ್ಥೆ ಇದೆ. ಹಿಂದೆಗಡೆ ಎಲ್ಲ ಫುಲ್ ಫಾರೆಸ್ಟ್ ಇದು. ಕಾಂಪೌಂಡಿಂದ ಆ ಕಡೆ ಇರೋದೆಲ್ಲ ಫಾರೆಸ್ಟ್ ಸೇರುತ್ತೆ. ನೀರು ಫುಲ್ಲು ಮಳೆ ಬಂದ ನೀರು ತುಂಬ ಹರಿತಾ ಇರ್ತೀನಿ. ಕಾರ್ಗಳು ಬರೋಕ್ಕೆ ಜಾಗದ ಎಲ್ಲ ವೆಹಿಕಲ್ ಬರೋಕ್ಕಾಗಲ್ಲ. ಸ್ನಾನದ ವ್ಯವಸ್ಥೆಗಿದು. ಇಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾರೆ. ಇಲ್ಲಿ ಸೀರಿಯಲ್ ಶೂಟಿಂಗ್ಸು, ಫಿಲಮ್ಸ್ಗಳು ಆಗ್ತದೆ ಇಲ್ಲಿ. ಸೀರಿಯಲ್ಗಳವರು ಜಾಸ್ತಿ ಶೂಟ್ ಮಾಡೋದಿಲ್ಲ ಇವಾಗ. ಇಲ್ಲಿ ಚರ್ಚ್ ಚೆನ್ನಾಗಿದೆ, ಸೈಲೆಂಟ್ ಆಗಿದೆ. ಎಲ್ಲ ಶೂಟಿಂಗ್ ಅವ್ರು ಹಾಕ್ತಿದ್ದಲ್ಲ. ಒನ್ ಡೇ ಟ್ರಿಪ್ ಬಂದವ್ರಿಗಂತೂ ಏನು ಮೋಸ ಇಲ್ಲ, ಚೆನ್ನಾಗಿದೆ. ಈ ಥರ ಕಾಣ್ತಿದ್ದಿಲ್ಲ. ತುಂಬಿ ಎಲ್ಲ ಇಲ್ಲಿ ಹರ್ಕೊಂಡು ಬಂದು ತುಂಬಿದು ನೆಕ್ಸ್ಟ್ ಹಿಂಗೆ ಫಾರೆಸ್ಟ್ ಸೇರ್ಕೊಳ್ಳುತ್ತೆ. ಈ ಕಾಂಪೌಂಡ್ ಬಾರ್ಡ್ರೆ ಫಾರೆಸ್ಟ್, ಈ ಕಡೆ ದೇವಸ್ಥಾನ, ಆ ಕಡೆ ಫಾರೆಸ್ಟ್. ಇದು ನೆಕ್ಸ್ಟ್ ಹರ್ಕೊಂಡೋಗಿ ಮೆಂಚಿನಬೆಲೆ ಡ್ಯಾಮ್ ಸೇರುತ್ತೆ. ಹಿಂಗೆ ಇದು ಮೆಂಚಿನಬೆಲೆ ಡ್ಯಾಮ್ ಮೇಲೆ ಅವ್ರಿಗೆ ಗೊತ್ತಿರುತ್ತೆ. ಹಿಂಗೆ ಹರ್ಕೊಂಡಲ್ಲ, ಇದು ಮೆಂಚಿನಬೆಲೆ ಡ್ಯಾಮ್ ಸೇರ್ಕೊಳತ್ತೆ ಈ ಕಡೆ ಎಲ್ಲ.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.